ತಲೆಯಲ್ಲಿ ಬುದ್ಧಿನೂ ಇಲ್ಲ. ತಲೆಯಲ್ಲಿ ಬುದ್ಧಿ ಇಲ್ಲ. ನನಗೆ ಬುದ್ಧಿ ಇಲ್ಲ ಅನ್ನೋ ಪದ ಬಳಕೆ ಇದೆಯಲ್ಲ ಸರ್, ಅದು ನಾನು ಮಾಡೋಕ್ಕಾಗಲ್ಲ ಸರ್. ಅದು ಕೇಳ್ತೀರಾ ಕೇಳಲ್ವಾ ನೀವು? ಈಗ ಅತಿಥಿ ಅಂದ್ ಮಾತ್ರ ಕ್ಷಮೆ ಕೇಳ್ಬೇಕಂತಿಲ್ಲ. ನಿಮಗೆ ನಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಆಕ್ಚುಲಿ ಒಪ್ಕೋಬೇಕು ಅಂತ ಅಶ್ವಿನಿ ಗೌಡ ಅವ್ರಿಗೆ ಹೇಳ್ತಾರೆ. ಆದ್ರೆ ಅಶ್ವಿನಿ ಗೌಡ ಅವರು ಆ ಒಂದು ಸ್ಟೇಟ್ಮೆಂಟ್ಗೆ ನಾನು ಒಪ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಆದ್ರೆ ಗಿಲ್ಲಿ ಅವರು ಒಪ್ಕೊಂಡ್ರ ಅಂತ ನಾವು ಪ್ರಶ್ನೆಯನ್ನ ಮಾಡೋದೇ ಆದ್ರೆ ಪ್ರೋಮೋದಲ್ಲಿ ಸಿಂಪಲ್ ಆಗಿ ಒಪ್ಕೊಬಿಡ್ತಾರೆ ಗುರು ಗಿಲ್ಲಿ ಅವರು. ಆದ್ರೆ ನಮ್ಮ ಗಿಲ್ಲಿ ನಿಜವಾಗ್ಲೂ ಆ ರೀತಿ ಒಪ್ಕೊಳ್ಳುವಂತ ಮಗನೇ ಅಲ್ಲ. ಯಾಕೆಂದ್ರೆ ನಿನ್ನೆ ಮೊನ್ನೆಯಿಂದ ಆಕ್ಚುಲಿ ಯಾವ ಮಟ್ಟಿಗಿನ ರೋದನೆಗಳನ್ನ ಬಂದಂತ ಅತಿಥಿಗಳಿಗೆ ಕೊಟ್ಟಿದ್ದಾನೆ ಅಂತ ನಮಗ್ ಗೊತ್ತಿದೆ ಆಯ್ತಾ. ಹಾಗಾಗಿ ನಮ್ಮ ಗಿಲ್ಲಿ ಅವ್ರಿಗೆ ಏನೇನು ಕೊಡಬೇಕೋ ರೋದನೆಗಳು ಎಲ್ಲ ರೋದನೆಗಳನ್ನ ಕೊಟ್ಬಿಟ್ಟು ಆ ನಂತರ ಸಿಂಪಲ್ ಆಗಿ ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಆಕ್ಚುಲಿ ಒಂದು ಕಾಮಿಡಿಯಾಗಿ ಅವರನ್ನ ರೇಗಿಸೋ ರೀತಿನ ಆಕ್ಚುಲಿ ಒಂದು ಕಚಗುಳಿಯನ್ನ ಕೊಟ್ಟು ಒಪ್ಕೊಂಡಿರ್ತಾನೆ. ಇಲ್ಲಿ ಕಾವ್ಯನೂ ಒಪ್ಕೊಳ್ತಾಳೆ, ಧನುಷು ಕೂಡ ಒಪ್ಕೊಳ್ತಾನೆ, ತುಂಬಾ ಜನ ಒಪ್ಕೊಳ್ತಾರೆ. ಆದ್ರೆ ಸ್ವಲ್ಪ ಈಗೋ ಹರ್ಟ್ ಆಗ್ತಕ್ಕಂಥದ್ದು ನಮ್ಮ ಅಶ್ವಿನಿ ಗೌಡ ಅವರಿಗೆ. ಯಾಕೆಂದ್ರೆ ಅಶ್ವಿನಿ ಗೌಡ ಅವರಿಗೆ ಏನಾದ್ರೂ ಸ್ವಲ್ಪ ಅವರ ಒಂದು ವ್ಯಕ್ತಿತ್ವಕ್ಕೆ ಅಥವಾ ಅವರ ಒಂದು ಇರ್ತಕ್ಕಂಥ ಇದಕ್ಕೆ ಸ್ವಲ್ಪ ಟಚ್ ಮಾಡಿದ್ರೆ ಸಾಕು, ಸಿಕ್ಕಾಬಿಟ್ಟೆ ಈಗೋ ಹರ್ಟ್ ಆಗ್ಬಿಡುತ್ತೆ ಅವರಿಗೆ. ಎಸ್, ಇಲ್ಲಿ ನೀವು ನೋಡ್ಬಹುದು ಮಂಜಣ್ಣನು ಕೂಡ ನೀವು ಇದಕ್ಕೆ ಒಪ್ಕೊಳಲ್ವಾ ಅಂತ ಕೇಳ್ತಾರೆ. ಆದ್ರೆ ನಮ್ಮ ಅಶ್ವಿನಿ ಅವರು ಅದಕ್ಕೆಲ್ಲ ಜಗ್ಗೋದೇ ಇಲ್ಲ, ಜಗ್ಗೋಕೆ ಹೋಗೋದೇ ಇಲ್ಲ. ಆದ್ರೆ ರಜತ್ ಮಾತ್ರ ಟಿಪ್ಸ್ ಗಳನ್ನ ಕೊಡೋದೇ ಇಲ್ಲ ಹಾಗೆ ಹೀಗೆ ಅಂತ ಒಂದು ಧಮ್ಕಿನೂ ಕೂಡ ಹಾಕ್ತಾನೆ. ಆದ್ರೆ ನಮ್ಮ ಅಶ್ವಿನಿ ಗೌಡ ಅವರು ಸಾರಿ ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ನಾನು ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳಲ್ಲ ಅಂತ ಸಖತ್ ಗಡ್ಸಾಗಿ ಹೇಳ್ತಾರೆ. ಎಸ್, ನಿಜವಾಗ್ಲೂ ಅಶ್ವಿನಿ ಗೌಡ ಅವ್ರದ್ದು ಇದೊಂದ್ರಲ್ಲಿ ಅಂದ್ರೆ ಏನೋ ಅವ್ರಿಗೆ ಹೊರಗಡೆ ಒಂದು ಕ್ಯಾರೆಕ್ಟರ್ ಇದೆಯೋ ಏನೋ, ನಾನು ಹೆಣ್ಮಕ್ಳಿಗೆ ಏನಾದ್ರೂ ಸಹಿಸೋದಿಲ್ಲ, ಅದು ಬಿಗ್ ಬಾಸ್ ಮನೆ ಒಳಗಡೆ ಕೂಡ ತೋರಿಸಿದ್ರು, ಹೆಣ್ಮಕ್ಳಿಗೆ ಏನಾದ್ರು ಆದ್ರೂ ನಾನು ಸಹಿಸ್ಕೊಳ್ಳಲ್ಲ ಹಾಗೆ ಹೀಗೆ ಹೆಣ್ಮಕ್ಳಿಗೆ ಅಂತೀರ ಹಂಗೆ ಹಿಂಗೆ ಅಂತ ಆಕ್ಚುಲಿ ಕಿಚ್ಚ ಸುದೀಪ್ ಅವರು ಬಂದು ಯಾರಾದ್ರೂ ನಿಮ್ಮನ್ನ ಕೇಳ್ಕೊಂಡ್ರಮ್ಮ ಬಿಗ್ ಬಾಸ್ ಮನೇಲಿ ಹೆಣ್ಮಕ್ಳಿಗೆ ಆಗ್ತಾ ಇದೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರಮ್ಮ ಅಂತ ಆಕ್ಚುಲಿ ಕಿಚ್ಚ ಸುದೀಪ್ ಅವರು ಬಂದು ಹೇಳಿದ್ರು. ಆದ್ರೆ ಹೊರಗಡೆ ಏನು ಅವರು ಹೋರಾಟಗಾರ್ತಿ ಆಗಿದಾರೋ ಅದನ್ನ ಇಲ್ಲಿ ಪ್ಲೇ ಮಾಡೋಕೆ ಹೊರಟ್ರು. ಅದಕ್ಕೆ ಒಂದು ಹೊಡೆತನೂ ಕೂಡ ಬೀಳ್ತು ಬಿಗ್ ಬಾಸ್ ಮನೇಲಿ. ಆದ್ರೆ ಎಷ್ಟೇ ಹೊಡೆತ ಬೀಳ್ತಾ ಇದ್ರು ಕೂಡ ಅಶ್ವಿನಿ ಗೌಡ ಅವರು ತಮ್ಮ ಒಂದು ಇದನ್ನ ಬಿಟ್ಕೊಡಲ್ಲ. ಆದ್ರೆ ಗಿಲ್ಲಿ ಇಲ್ಲಿ ನೀವು ನೋಡಿರ್ಬೋದು, ಗಿಲ್ಲಿ ಎಲ್ಲೋ ಒಂದ್ ಕಡೆ ಕಾಮಿಡಿಯಾಗಿ ಫನ್ನಿಯಾಗಿ ಯಾಕೆ ಇವ್ರನ್ನ ಇದಾಗಿ ತಗೋಬೇಕು ಸಿಂಪಲ್ ಆಗಿ ಅಥವಾ ತುಂಬಾ ರಫ್ ಆಗಿ ತಗೋಬೇಕು, ಇವ್ರನ್ನ ದೊಡ್ಡ ಮಟ್ಟದಲ್ಲಿ ತಗೋಬೇಕು ಅಂತ ಸಿಂಪಲ್ ಆಗಿ ಆಕ್ಚುಲಿ ಒಪ್ಕೊಬಿಡುವಂತ ಕೆಲಸವನ್ನು ಕೂಡ ಮಾಡ್ತಾನೆ. ಆದ್ರೆ ಅಶ್ವಿನಿ ಗೌಡ ಅವ್ರನ್ನ ಬಗ್ಸಕ್ಕಾಗುತ್ತಾ ಗುರು? ಆಗಲ್ಲ. ಆದ್ರೆ ನಿಜವಾಗ್ಲೂ ಎಪಿಸೋಡ್ ಅಲ್ಲಿ ಏನ್ ನಡೆದಿರುತ್ತೆ ಅನ್ನೋದನ್ನ ನಾವು ಇವತ್ತು ಫುಲ್ ಎಪಿಸೋಡ್ ಅಲ್ಲಿ ಬಿಗ್ ಬಾಸ್ ಮನೇಲಿ ನೋಡ್ಬೇಕಾಗತ್ತೆ. ನೋಡೋಣ ಗುರು. ಆದ್ರೆ ನಿಜವಾಗ್ಲೂ ನೆನ್ನೆ ಎಲ್ಲ ಫುಲ್ಲು ಒಂದು ಸ್ಪೇಸ್ ಅನ್ನ ತಿಂದಿರ್ತಕ್ಕಂಥದ್ದು ಬಿಗ್ ಬಾಸ್ ನಲ್ಲಿ ನಮ್ಮ ಈ ಗಿಲ್ಲಿ. ಎಸ್, ಇವತ್ತು ಅಶ್ವಿನಿ ಗೌಡ ಅವರು ಇಡೀ ಫುಟೇಜ್ ನ ತಿನ್ಕೊಳ್ತಾರ ಇಡೀ ದಿನದ್ದು? ಅದು ಸಾಧ್ಯ ಇಲ್ಲ. ಗಿಲ್ಲಿನೂ ಕೂಡ ಫುಟೇಜ್ಗಳನ್ನ ತಿಂದೇ ತಿಂತಾನೆ. ಅವನಿಗೆ ಒಂದು ತಾಕತ್ತು ಇದೆ. ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತ.